ಕುಂಪಳ್ಳಿಯ ಆರಾಧ್ಯ ದೈವ ಆಗಿರ್ತಕ್ಕಂಥ ಬೆಟ್ಟದ ಲಿಂಗೇಶ್ವರನನ್ನು ಮನೋಮಂದಿರದಲ್ಲಿ ಸ್ಮರಿಸುತ್ತಾ ಈ 2006-7ನೇ ಸಾಲಿನ SLC ವಿದ್ಯಾರ್ಥಿಗಳು ಹಾಗೂ 3-4ನೇ ಸಾಲಿನ ಗುರುವಂದನೆ ಮಾಡ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಿದ್ದೀರಿ. ವೇದಿಕೆ ಮೇಲಿರುವಂಥ ಉದ್ಘಾಟಕರೇ, ಅಧ್ಯಕ್ಷರೇ ಹಾಗೂ ನನ್ನ ಆತ್ಮೀಯ ವೃತ್ತಿ ಬಾಂಧವರೇ, ಮೊದಲೇದಾಗಿ ಏನಪ್ಪ ಅಂತಂದರೆ, ನನ್ನ ಒಂದೇ ಮಾತಿನಲ್ಲಿ ಮುಗಿಸ್ತೀನಿ, ಭಾಳ ಮಾತಾಡಲ್ಲ, ಟೈಮ್ ಆಗಿದೆ. ನನ್ನ ಜೀವನದಲ್ಲಿ ಅತ್ಯಂತ ಸುಂದರವಾಗಿರ್ತಕ್ಕಂಥ ಕ್ಷಣಗಳನ್ನು ನೀಡಿದಂಥ ನನ್ನ ಆತ್ಮೀಯ ವಿದ್ಯಾರ್ಥಿಗಳಿಗೆ ಮೊದಲು ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾಕೆ ಅಂತಂದರೆ, ನಂದು ಕೂಡ ಹೊಸದಾಗಿ ಮೊದಲನೆಗೆ ಸೇವೆಗೆ ಸೇರಿರ್ತಕ್ಕಂಥ ಊರು ಇದೇ ಊರು. ಇಲ್ಲಿ ಬಂದು ಸೇರಿದಾಗ ನಮ್ಮ ಅಮ್ರಪ್ಪ ಇಟಗಿಯವರಿದ್ದರು, ನಮ್ಮೂರವರೇ. ಆಮೇಲೆ ವಿದ್ಯಾರ್ಥಿಗಳು ಕೂಡ ಅಷ್ಟೇ ಗೌರವವನ್ನು ಕೊಡ್ತಾಯಿದ್ರು. ಎಲ್ಲರೂ ಹೇಳಿದರು, ಮನೆಗೆ ಕಾರ್ಡನ್ನು ಕೊಳ್ಳಿಕ್ಕೆ ಬಂದಾಗ ಯಾರೋ ಮೇಲೆ ಕೂಡಲಿಲ್ಲ ಅಂತ. ನಾನು ನಿಂಗಜ್ಜನ ಎತ್ತೆತ್ತಿ ಕುಂದ್ರಿಸಿದೆ, ಅವ ಕುಂದ್ರಲೇ ಅಲ್ಲಿ ಮೇಲೆ. ಹಾಗಾಗಿ ಯಾಕಂದರೆ ಆ ಒಂದು ಸಂಸ್ಕೃತಿ ಅಂತಕ್ಕಂಥದ್ದನ್ನು ನಾವೆಲ್ಲರೂ ಮೊದಲು ಮನೆಯಲ್ಲಿ ಅದನ್ನು ಕಲಿಸಲೇಬೇಕು ಮಕ್ಕಳಿಗೆ. ಯಾಕಂದರೆ ಅದು ಇಲ್ಲಪ್ಪ ಅಂತಂದ್ರೆ ಜೀವನದಲ್ಲಿ ಯಾರಿಗೂ ಏನೂ ಮುಂದೆ ಸಿಗಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತು. ಯಾಕಂದರೆ ನಾವು ಬೇರೆಯವರಿಗೆ ಯಾವ ರೀತಿ ಗೌರವ ಕೊಡ್ತೀವಿ, ಅದಕ್ಕಿಂತ 2 ಪಟ್ಟು ನಮಗೆ ಹೆಚ್ಚು ಗೌರವ ಸಿಗ್ತದೆ ಅಂತಕ್ಕಂಥದ್ದು ನಮ್ಮ ಇದು ಅದು. ಹಾಗಾಗಿ ಮನುಷ್ಯನಲ್ಲಿ ತಾಳ್ಮೆ, ಹೆಚ್ಚು ಕಲಿಯುವಂಥ ಗುಣ, ಶಿಕ್ಷಕರು ಹೇಳುವಂಥ ಆ ಪಾಠವನ್ನು ಯಾರು ಮನಪೂರ್ವಕವಾಗಿ ಕೇಳಿ ಅದರ ಬಗ್ಗೆ ಮನೆಯಲ್ಲಿ 1 ಸಾರಿ ಓದ್ಬಿಟ್ರೆ ಸಾಕು, ಅವ್ರ ಜೀವನದಲ್ಲಿ ಮುಂದೆ ಬರಲಿಕ್ಕೆ ಅವಕಾಶ ಸಿಗ್ತದೆ ಅಂತಕ್ಕಂಥ ಮಾತು. ಆಮೇಲೆ ನಾವು ಇಲ್ಲಿ ಸ್ಕೂಲ್ನಲ್ಲಿರುವಂಥ ಸಂದರ್ಭದಲ್ಲಿ ಅವಾಗ STMC ಏನಿದ್ದಿಲ್ಲ, ನಮ್ಮ ಶಾಸಕರು ಸಂಗಣ್ಣವರೇ STMC ಅಧ್ಯಕ್ಷರಾಗಿರ್ತಾಯಿದ್ರು. ಯಾವಾಗಾದರೂ ಬಂದು ನಮ್ಮನ್ನೆಲ್ಲ ಕೂಡಿಸಿ ಯಾರೇ ಏನೇ ಮಾಡಿದ್ರು, ಶಾಲೆಗೆ ಯಾರು ನಿಮಗೆ ಪ್ರಶ್ನೆ ಮಾಡ್ಲಿಕ್ಕೆ ಬರ್ತಾರ ಅವ್ರನ್ನ ಮೊದಲು ಇದು ಮಾಡಿರಿ ಬೈತಾಯಿದ್ರು. ಅವ್ರು ಯಾರು ಬರ್ತಾರೋ ಅವ್ರು TC ಕೊಟ್ಟು ಹೊರಗೆ ಹಾಕ್ರಿ ಅಂತಿದ್ರು. ಯಾಕಂದ್ರೆ ಅಷ್ಟು ಅವರು ಫ್ರೀಡಮನ್ನು ಕೊಟ್ಟಿದ್ದರು. ಆವಾಗ ನಾವಾಯಿತು, ದೇವಪ್ಪ ಸರ್ ಆಯಿತು, ಮಕ್ಕಳಿಗೆ ಸಾಕಷ್ಟು ಹೊಡೆದಿದ್ದೀವಿ. ಇಲ್ಲಿ ಹೊಡೆದದ್ದೇ ಕರೆವು, ಬೇರೆ ಕಡೆ ಹೋಗಿಂದು ಒಂದು ಹುಡ್ರೂ ಹೊಡೆದೇ ಇಲ್ಲ ನಾವು. ಯಾಕಂದ್ರೆ ಅಲ್ಲಿಯ ವಾತಾವರಣಕ್ಕೆ ತಕ್ಕಂತೆ ಶಿಕ್ಷಣವನ್ನು ನೀಡಬೇಕಾಗತ್ತೆ. ಹಾಗಾಗಿ ಎಲ್ಲ ಮಕ್ಕಳು ಕೂಡ ನಮ್ಮನ್ನು 23-24 ವರ್ಷ ಆಯಿತು ನೆನಪಿಟ್ಕೊಂಡು, ಲಿಂಗಜ್ಜ ಒಂದು ಸಲ ನಮ್ಮ ಸ್ಕೂಲ್ಗೆ ಮೀಟಿಂಗಿಗೆ ಬಂದಿದ್ದ. ಅವಾಗ ಭಾಳ ಖುಷಿ ಆಯ್ತು ನನಗೆ. ನಮ್ಗಿಂತ ವಿದ್ಯಾರ್ಥಿಗಳು, ನಮ್ಮಲ್ಲಿ ಕಲಿತ ವಿದ್ಯಾರ್ಥಿಗಳು ನಮಗಿಂತ ಮೇಲ್ಮಟ್ಟಕ್ಕೆ ಹೋದಾಗ ಆ ಖುಷಿ ತಂದೆ ತಾಯಿಗೆ ಆಗುತ್ತೋ ಇಲ್ಲೋ, ಶಿಕ್ಷಕರಿಗೆ ಮಾತ್ರ ಅದಕ್ಕಿಂತ ಹೆಚ್ಚು ಖುಷಿ ಆಗುತ್ತೆ. ಇಂಥ ಖುಷಿಯ ವಿಚಾರ. ಹಾಗಾಗಿ ಈ ಗುರುವಂದನೆಯನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ವಿದ್ಯಾರ್ಥಿಗಳಿಗೆ ಮುಂದೆ ಇನ್ನೂ ಹೆಚ್ಚು ರೀತಿಯಲ್ಲಿ ತಾವು ಬೆಳೆರಿ, ಒಳ್ಳೆಯ ಸಮಾಜದಲ್ಲಿ ವ್ಯಕ್ತಿಗಳಾಗ್ರಿ ಅಂತ ಹೇಳಿ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು.